ಅಮ್ಮ, ತಲೆ ಮೇಲೆ ಗಂಗೆನ, ತೊಡೆ ಮೇಲೆ ಪಾರ್ವತಿನ ಇಟ್ಕೊಂಡಿರೋ ಆ ಧರ್ಮಸ್ಥಳ ಮಂಜುನಾಥನ್ ತರ ನನ್ನ ಕೈಲಿ ಇರಕ್ಕಾಗಲ್ಲಮ್ಮ. ನನಗೆ ಸಾಕಾಗೋಗಿದೆ. ಈಗೇನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ಈ ತರ 2 ದೋಣಿ ಮೇಲೆ ಕಾಲಿಟ್ಟು ನಡೆಯೋದು ನನಗಂತೂ ಸಾಕಾಗಿದೆಮ್ಮ. ಅದನ್ನೇಪ್ಪ ನಾನು ಹೇಳ್ತಿರೋದು. ನೀನ್ 2 ದೋಣಿ ಮೇಲೆ ಕಾಲಿಡ್ಬೇಡ. ನಿನಗಿರೋದು ಒಬ್ಳೇ ಹೆಂಡತಿ, ಅವಳು ಐಶ್ವರ್ಯ. ಅವಳ ಜೊತೆ ಸಂಸಾರ ಮಾಡ್ಕೊಂಡಿರು ಅಂತಾನೆ ನಾನು ಹೇಳ್ತಾ ಇರೋದು. ಆದ್ರೆ ಐಶ್ವರ್ಯನ ನಾನು ಮದುವೆ ಆಗೋದಕ್ಕಿಂತ ಮೊದಲೇ ಕಾಂತಿ ನನ್ನ ಜೀವನದಲ್ಲಿ ಬಂದಿದ್ದಾಳೆ. ನಿನ್ನ ಜೀವನದಲ್ಲಿ ಅವಳು ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಮಂಜುನಾಥನ ಹೆಂಡತಿ ಐಶ್ವರ್ಯ. ಅವಳನ್ನ ಹೆಂಡತಿ ತರ ನೋಡ್ಕೋಬೇಕೇ ವಿನ ಬೇರೆ ಯಾರೋ ಕೆಲಸದವನಲ್ಲ. ನೀನೇನಾದ್ರೂ ಕಾಂತಿ ಮಾತು ಕೇಳ್ಕೊಂಡು ಮುಂದುವರೆದ್ರೆ ನಿನಗೂ ಶ್ರೇಯಸ್ಸಾಗಲ್ಲ, ಈ ಮನೆಗೂ ಶ್ರೇಯಸ್ಸಾಗಲ್ಲ. ಮಂಜುನಾಥ್, ಮಂಜುನಾಥ್, ಅತ್ತೆ, ಮಂಜುನಾಥ್ನ ನೋಡಿದ್ರ? ಒಳಗಡೆನೂ ಇಲ್ಲ, ಹೊರಗಡೆನೂ ಇಲ್ಲ, ಎಲ್ಲ ಕಡೆ ಹುಡ್ಕಾಡ್ದೆ. ಎಲ್ಲ ಹೋಗಿದ್ದಾರೆ? ಹಾಗೆಲ್ಲ ಗಂಡನ್ನ ಹೆಸರಿಡ್ ಕರಿಬಾರ್ದಮ್ಮ. ಅಯ್ಯಯ್ಯೋ, ನಿಮ್ ಮಗಂಗೆ ಅಷ್ಟೊಂದ್ ಚಂದದ ಹೆಸರಿಟ್ಟಿದ್ದೀರಾ, ಕರಿಬಾರ್ದಂದ್ರೆ ಏನ್ ಅರ್ಥ ಆತೆ? ಹೆಂಡತಿ ಗಂಡನ ಹೆಸರಿಟ್ ಕರೆದ್ರೆ ಅವನ ಆಯಸ್ಸು ಕಡಿಮೆ ಆಗತ್ತಂತೆ. ಹೌದಾ ಅತ್ತೆ? ನೀವು ನಮ್ಮ ಮಾವನ್ನ ಹೆಸರಿಟ್ ಕರಿತಾ ಇದ್ರಾ? ನಾವ್ ಯಾವತ್ತೂ ನನ್ ಗಂಡನ ಹೆಸರಿಟ್ ಕರ್ದಿಲ್ಲ. ಮತ್ತೆ ನೀವು ಒಂದಿನಾನು ಅವ್ರ ಹೆಸರಿಟ್ ಕರೀಲಿಲ್ಲ. ಆ ಕಾರಣಕ್ಕಾದ್ರೂ ಅವ್ರ ಆಯಸ್ ಜಾಸ್ತಿ ಆಗ್ಬೇಕಿತ್ತಲ್ವಾ? ಆದ್ರೆ ಅದು ಆಗ್ಲಿಲ್ವಲ್ಲ. ಐಶ್ವರ್ಯ, ಅಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ. ಏನ್ ಅರ್ಥ ಇದೆ? ಹೆಣ್ಮಕ್ಳು ಗಂಡನ್ನ ಅವನ ಹೆಸರಿಡ್ ಕರಿಬಾರ್ದು. ನಿಮ್ಗೆ ಗಂಡನ್ನ ಭಯ ಭಕ್ತಿಯಿಂದ ನೋಡ್ಕೊಳ್ಳೋ ಹೆಂಡತಿ ಬೇಕಾಗಿತ್ತು ಅಂದ್ರೆ ನನ್ನಂತವಳನ್ನ ಯಾಕೆ ಮದ್ವೆ ಆದ್ರಿ? ಕಾಂತಿ ತರದವಳನ್ನ ಮದ್ವೆ ಆಗ್ಬೇಕಾಗಿತ್ತು. ಕಾಂತಿ ತರದವಳನ್ನ ತಂದು ಇವ್ರಿಗೆ ಗಂಟು ಹಾಕಿದ್ರೆ ಈಗ ಹೇಗ ಅವಳು ನಿಯತ್ತಾಗಿ ಮನೆ ಕೆಲಸ ಮಾಡ್ಕೊಂಡಿದ್ದಾಳಲ್ಲ, ಹಾಗೆ ನಿಯತ್ತಾಗಿ ಹೆಂಡತಿ ಕೆಲ್ಸನೂ ಮಾಡ್ಕೊಂಡಿರ್ತಾ ಇದ್ಲು. ನನ್ನಂಥವಳಲ್ಲ. ಏನ್ ಐಶ್ವರ್ಯ ನೀನು ಅಮ್ಮನ ಮುಂದೆ ಆ ತರ ಮುಜುಗರ ಮಾಡೋದು? ರೀ, ನಿಮ್ಗೊಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕಾಗಿತ್ತು, ಅದಕ್ಕೆ ನಿಮ್ನ ಹುಡ್ಕಾಡ್ತಿದ್ದೆ. ಹ್ಯಾಪಿ ನ್ಯೂಸಾ? ಏನದು? 8 ವರ್ಷ ಆಯ್ತು ಗೊತ್ತಾ ಅವ್ನ್ ಸಿಕ್ಕು. ಅಷ್ಟು ವರ್ಷ ಆದ್ಮೇಲೆ ಅವ್ನು ನನಗೆ ಸಿಗ್ತಾ ಇದ್ದಾನೆ. ಯಾರ ಐಶ್ವರ್ಯ? ಇಸ್ಮಾಯಿಲ್ ಅಂತ, ನನ್ ಕಾಲೇಜ್ ಮೇಟು. 5 ವರ್ಷ ಒಂದೇ ಕ್ಲಾಸ್ ಓದಿದ್ವಿ ಗೊತ್ತಾ ನಿಮ್ಗೆ? ಈಗ ತಾನೇ ಫೋನ್ ಮಾಡಿದ್ದಾರಿ. ಹಳ್ಳಿ ನೋಡ್ಬೇಕು ಅಂತ ಸಿಟಿ ಕುತ್ಕೊಂಡು ಹೇಳಿದ್ರೆ ಹೇಗೋ, ಇಲ್ಲಿಗೆ ಬಾ, 4 ದಿನ ನಮ್ಮನೆಲ್ಲೇ ಇಟ್ಕೊಂಡು ಹಳ್ಳಿನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದೀನಿ. ಈ ವೀಕೆಂಡೇ ಬರ್ತಾ ಇದ್ದಾನೆ. ಅಮ್ಮ ಮೊದಲೇ ಶಾಸ್ತ್ರ ಸಂಪ್ರದಾಯ ಅಂತಿರ್ತಾಳೆ. ಗೋತ್ರ ಗೊತ್ತಿಲ್ದಿರೋರೆಲ್ಲ ಮನೆಗೆ ಬರ್ತಾರೆ ಅಂತ ರಂಪ ಮಾಡಿದ್ರು ಮಾಡ್ಬೋದು. ನನಗೇನಾದ್ರೂ ಬೇಕು ಅಂತ ಆದ್ರೆ ಅದನ್ನ ತಂದ್ಕೊಡೋ ಅಧಿಕಾರ ಜವಾಬ್ದಾರಿ ಎಲ್ಲ ನಿಂದು ತಾನೆ. ನೀವೇ ಅಮ್ಮನ ಹತ್ರ ಹೋಗಿ ಮಾತಾಡಿ ಅರ್ಥ ಮಾಡಿಸಿ. ಅದು ಐಶ್ವರ್ಯ, ಅದು ಇಲ್ಲ ಇದು ಇಲ್ಲ, ಅಮ್ಮನ್ನ ಒಪ್ಸಿ ಅಷ್ಟೇ. ಈ ಶನಿವಾರ ಬೆಳಗ್ಗೆ ಇಸ್ಮಾಯಿಲ್ ಬರ್ತಾ ಇದ್ದಾನೆ ಅಷ್ಟೇ, ಗೊತ್ತಾಯ್ತಾ? ನೀವೇನೇ ಹೇಳಿ ರೇಣುಕಮ್ಮ ಅವರೇ, ಈಗಿನ ಕಾಲದಲ್ಲಿ ಮನೆ ಕೆಲಸದವ್ರಿಗಿರೋ ದೊಡ್ಡಸ್ತಿಕೆ ಯಜಮಾನ್ರಿಗಿರಲ್ಲ. ದೊಡ್ಡವ್ರ ಮನೇಲಿ ಕೆಲಸ ಮಾಡಿದ ತಕ್ಷಣ ತಾವೇ ದೊಡ್ಡವರು ಅನ್ನೋ ಭ್ರಮೆಯಲ್ಲಿ ತೇಲಾಡ್ತಿರ್ತಾರೆ. ಆದ್ರೆ ಏನ್ ಮಾಡೋದು? ದೊಡ್ಡಸ್ತಿಕೆ ಅನ್ನೋದು ತೋರ್ಸ್ಕೊಂಡಿದ ತಕ್ಷಣ ಬರಲ್ವಲ್ಲ. ಕಾಂತಿ, ಹೊಸ ಸೀರೆ ಉಟ್ಕೊಂಡು ಸಂಭ್ರಮ ಪಟ್ಟು ಪ್ರದರ್ಶನ ಮಾಡಿದ್ ಸಾಕು. ಹಿತ್ತಲಿ ಕಸ ಬಿದ್ದಿದೆ, ತೆಗ್ದಾಕು. ಹಾಗೆ ಕೊಟ್ಟಿಗೆಯಲ್ಲಿ ರಾಶಿ ರಾಶಿ ಧೂಳಿದೆ, ತೊಳೆದ್ ಬಿಡು. ಈ ಕೆಲಸನ ಬೇರೆಯವ್ರು ಮಾಡ್ತಾರೆ, ಹೊರಡು ಅಂತ ಹೇಳಿದ್ನಲ್ಲ.